गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ ಎಲ್ಲರಿಗೂ. ನಮ್ಮ ಸಂಸ್ಕೃತಿಯ ಒಂದು ಮಹತ್ವದ ಆಚರಣೆ ಗುರುಪೂರ್ಣಿಮೆಯ ಬಗ್ಗೆ ತಿಳಿಯೋಣ. ಆಷಾಢ ಮಾಸದ ಹುಣ್ಣಿಮೆಯ ದಿನ ನಾವು ಆಚರಿಸುವ ಈ ಗುರುಪೂರ್ಣಿಮಾ ನಮ್ಮ ಜೀವನಕ್ಕೆ ಬೆಳಕು ಚೆಲ್ಲುವ ಗುರುಗಳಿಗೆ ಸಲ್ಲಿಸುವ ಒಂದು ವಿಶೇಷ ಗೌರವ. ಗು ಅಂದರೆ ಅಂಧಕಾರ, ರು ಅಂದರೆ ಅದನ್ನು ದೂರ ಮಾಡುವವರು. ಅಜ್ಞಾನವೆಂಬ ಕತ್ತಲನ್ನು ದೂರ ಮಾಡಿ ಜ್ಞಾನದ ಬೆಳಕು ತೋರುವವರೇ ಗುರು. ಈ ದಿನ ಮಹರ್ಷಿ ವೇದವ್ಯಾಸರ ಜನ್ಮದಿನ ಕೂಡ. ಹಿಂದೂ ಧರ್ಮದಲ್ಲಿ ವೇದವನ್ನು ಸಂಗ್ರಹಿಸಿ ಜ್ಞಾನವನ್ನು ಜಗತ್ತಿಗೆ ನೀಡಿದ ಮಹಾನ್ ಗುರು ಅವರು. ಅದಕ್ಕಾಗಿಯೇ ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಬೌದ್ಧರು ಗೌತಮ ಬುದ್ಧನು ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶ ನೀಡಿದ ದಿನವನ್ನು ಗುರುತಿಸಲು ಇದನ್ನು ಆಚರಿಸುತ್ತಾರೆ. ನಮ್ಮ ಜೀವನದಲ್ಲಿ ನಮ್ಮನ್ನು ರೂಪಿಸಿರುವ ಪ್ರತಿಯೊಬ್ಬ ಶಿಕ್ಷಕರಿಗೂ ಮಾರ್ಗದರ್ಶಕರಿಗೂ ಈ ದಿನವನ್ನು ಮೀಸಲಿಡಬಹುದು. ಗುರು ಎನ್ನುವವರು ಬರೀ ವ್ಯಕ್ತಿಯಲ್ಲ, ಅದೊಂದು ಜ್ಞಾನದ ಪರಂಪರೆ. ನಮ್ಮ ಪೋಷಕರು, ಶಾಲೆ ಕಾಲೇಜುಗಳ ಶಿಕ್ಷಕರು, ಜೀವನದ ಪಾಠ ಕಲಿಸುವ ಹಿರಿಯರು ಎಲ್ಲರೂ ಗುರುಗಳೇ. ಈ ಪವಿತ್ರ ದಿನದಂದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಸನ್ಮಾರ್ಗ ತೋರಿದ ಎಲ್ಲಾ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸೋಣ. ಅವರ ಮಾರ್ಗದರ್ಶನದಿಂದ ನಮ್ಮ ಜೀವನ ಉಜ್ವಲವಾಗಲಿ. ನಿಮ್ಮ ಜೀವನದ ಗುರುಗಳನ್ನು ಸ್ಮರಿಸಿ ಅವರ ಆಶೀರ್ವಾದ ಪಡೆಯಿರಿ. ಧನ್ಯವಾದಗಳು. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः.